ಡಿಸೆಂಬರ್ನಲ್ಲಿ ಬಾಂಗ್ಲಾಕ್ಕೆ ಮರಳಲಿರುವ ಶೇಖ್ ಹಸೀನಾ ಶರಣಾಗತಿ ಹಿಂದೆ ಅಡಗಿದೆಯಾ ರಾಜಕೀಯ ಚದುರಂಗದಾಟ. ಬಾಂಗ್ಲಾದೇಶದ ರಾಜಕೀಯ ವಲಯದಲ್ಲಿ ಮಹತ್ವದ ಬೆಳವಣಿಗೆಯೊಂದು ನಡೆಯುವ ಸೂಚನೆ ಸಿಕ್ಕಿದೆ. ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರು ಇದೇ ಡಿಸೆಂಬರ್ನಲ್ಲಿ ತಾಯ್ನಾಡಿಗೆ ಮರಳಲು ಸಿದ್ಧತೆ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ದೇಶಕ್ಕೆ ಕಾಲಿಟ್ಟ ಕೂಡಲೇ ಶರಣಾಗಲು ಅವರು ಯೋಚಿಸಿದ್ದಾರೆ ಎನ್ನಲಾಗಿದೆ. ಮೇಲ್ನೋಟಕ್ಕೆ ಇದು ಸೋಲೊಪ್ಪಿಕೊಂಡಂತೆ ಕಂಡರೂ ರಾಜಕೀಯ ಪಂಡಿತರು ಇದನ್ನ ಬೇರೆಯದೇ ದೃಷ್ಟಿಕೋನದಿಂದ ವಿಶ್ಲೇಷಿಸಿದ್ದಾರೆ. ಇದು ಹಸೀನಾ ಅವರ ಸೋಲಲ್ಲ, ಬದಲಾಗಿ ಢಾಕಾ ಸರ್ಕಾರದ ಮೇಲೆ ಒತ್ತಡ ಹೇರಲು ರೂಪಿಸಿರುವ ಒಂದು ದೊಡ್ಡ ಹಾಗೂ ಅಪಾಯಕಾರಿ ರಾಜಕೀಯ ದಾಳ ಎನ್ನಲಾಗಿದೆ. ಈ ಮೂಲಕ ಅವರು ತಮ್ಮ ಹಳೆಯ ವರ್ಚಸ್ಸನ್ನ ಮರಳಿ ಪಡೆಯಲು ಯತ್ನಿಸುತ್ತಿದ್ದಾರೆ ಎಂಬ ಮಾತುಗಳು ಕೇಳಿಬರುತ್ತವೆ. ತಜ್ಞರ ಪ್ರಕಾರ ಶೇಖ್ ಹಸೀನಾ ಅವರ ಈ ಶರಣಾಗತಿಯ ನಿರ್ಧಾರ ಒಂದು ಪೂರ್ವ ನಿಯೋಜಿತ ರಾಜಕೀಯ ತಂತ್ರವಾಗಿದೆ. ಈ ನಡುವೆಯ ಮೂಲಕ ಅವರು ಇಡೀ ರಾಜಕೀಯ ಚಿತ್ರಣವನ್ನೇ ತಮ್ಮ ಪರವಾಗಿ ತಿರುಗಿಸಿಕೊಳ್ಳುವ ತಂತ್ರ ಹೆಣೆದಿದ್ದಾರೆ. ತಮ್ಮ ಶರಣಾಗತಿಯಿಂದ ಉಂಟಾಗಬಹುದಾದ ರಾಜಕೀಯ ಬೆಳವಣಿಗೆಗಳನ್ನು ಬಳಸಿಕೊಂಡು ಪ್ರಸ್ತುತ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವುದು ಅವರ ಉದ್ದೇಶವಾಗಿರಬಹುದು. ಇದೊಂದು ರೀತಿ ರಾಜಕೀಯ ತಂತ್ರಗಾರಿಕೆ ಎಂದು ವಿಶ್ಲೇಷಿಸಲಾಗ್ತಾ ಇದೆ. ಆದರೆ ತಮ್ಮ ವಿರುದ್ಧದ ಪರಿಸ್ಥಿತಿಯನ್ನೇ ತಮಗೆ ಅನುಕೂಲಕರವಾಗಿಸಿಕೊಳ್ಳುವ ಪ್ರಯತ್ನ ಇದಾಗಿದೆ. ಈ ಮೂಲಕ ಢಾಕಾ ಸರ್ಕಾರದ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಲು ಹಸೀನಾ ಸಿದ್ಧತೆ ನಡೆಸಿದ್ದಾರೆ ಎನ್ನಲಾಗಿದೆ. ಇದು ಎಂಥದ್ದೇ ರಾಜಕೀಯ ದಾಳವಾದರೂ ಇದರಲ್ಲಿ ದೊಡ್ಡ ರಿಸ್ಕ್ ಇರುವುದಂತೂ ಸತ್ಯ. ಶೇಖ್ ಹಸೀನಾ ಅವರು ನಿರ್ದಿಷ್ಟವಾಗಿ ಡಿಸೆಂಬರ್ ತಿಂಗಳಲ್ಲೇ ವಾಪಸ್ ಆಗಲು ನಿರ್ಧರಿಸಿರುವುದು ಕೂಡ ಸಾಕಷ್ಟು ಮಹತ್ವ ಪಡೆದುಕೊಂಡಿದೆ. ಈ ಸಮಯದ ಆಯ್ಕೆಯ ಹಿಂದೆ ರಾಜಕೀಯ ಲೆಕ್ಕಾಚಾರಗಳು ಬೇರೆ ಇರಬಹುದು ಎಂದು ಹೇಳಲಾಗ್ತಾ ಇದೆ. ಆ ಲೆಕ್ಕಾಚಾರಗಳು ಎಷ್ಟರ ಮಟ್ಟಿಗೆ ಫಲ ಕೊಡುತ್ತವೆ ಎನ್ನುವುದು ಸದ್ಯದ ಕುತೂಹಲ. ಒಟ್ಟಿನಲ್ಲಿ ಶೇಖ್ ಹಸೀನಾ ಅವರ ಈ ನಡೆ ಒಂದು ಹೈ ರಿಸ್ಕ್ ಗೇಮ್ ಎನ್ನುವುದರಲ್ಲಿ ಅನುಮಾನವಿಲ್ಲ. ರಾಜಕೀಯ ದಾಳ ಯಶಸ್ವಿಯಾಗಿ ಅವರಿಗೆ ಹಳೆಯ ಸ್ಥಾನಮಾನವನ್ನ ಮರಳಿ ತಂದುಕೊಡಲಿದೆಯೇ ಅಥವಾ ಇದು ತಿರುಗುಬಾಣವಾಗಿ ಪರಿಣಮಿಸಲಿದೆಯೇ ಎಂಬುದನ್ನು ಕಾದು ನೋಡಬೇಕಿದೆ.